ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಲ್ಲಿದ್ದೇವೆ. ಇವತ್ತು ನಾವು ಎರೆಹುಳು ಉತ್ಪಾದನಾ ಘಟಕದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪ್ರಸನ್ನ PM ಅವ್ರನ್ನ ಮಾತಾಡಿಸಿ ಈ ಎರೆಹುಳು ಉತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು, ಅದಕ್ಕಿಂತ ಮೊದಲು ಈ ಎರೆಹುಳು ಮತ್ತು ಈ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ ಅವೆರಡು ಒಂದೇನಾ, ಅವೆರಡಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ, ವ್ಯತ್ಯಾಸ ಇದ್ದರೆ ಏನೆಲ್ಲ ವ್ಯತ್ಯಾಸಗಳಿದ್ದಾವೆ, ಎರೆಹುಳು ಗೊಬ್ಬರನ ಯಾವ ರೀತಿ ತಯಾರಿಸಬೇಕು, ಅದಲ್ಲದೆ ಎರೆಹುಳು ಗೊಬ್ಬರದಲ್ಲಿ ಯಾವ್ಯಾವ ಜಾತಿಯ ಹುಳುಗಳು ಬರ್ತವೆ, ಯಾವುದು ಉತ್ತಮವಾಗಿ ಗೊಬ್ಬರ ಮಾಡುತ್ತೆ, ಮತ್ತು ನಮಗೆ ಈ ಎರೆಹುಳು ನಾವೇನಾದರೂ ಉತ್ಪಾದನೆ ಮಾಡಬೇಕಾದ್ರೆ ಅದು ನೆರಳಬೇಕು, ನೆರಳೆ ಏನಕ್ಕೆ ಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಈ ದಿನ ನೀವು ಕೃಷಿ ವಿಜ್ಞಾನ ಕೇಂದ್ರ ಹನುಮಟ್ಟಿಯಲ್ಲಿ ಇದ್ದೀರಾ. ಸೊ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಎರೆಹುಳು ಗೊಬ್ಬರದ ಹೇಗೆ ತಯಾರಿಸೋದು, ಸೊ ಅದರಲ್ಲಿ ಯಾವ ಜೀವಿಗಳನ್ನ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಎರೆಗೊಬ್ಬರ ಅಂದ್ರೇನು? ಸೊ ಎರೆಗೊಬ್ಬರ ಮತ್ತು ನಮ್ಮಲ್ಲಿ ಸಗಣಿ ಗೊಬ್ಬರ ಎರಡು ರೀತಿಯಾದಂಥ ಹಿಂದಿನ ಕಾಲದಿಂದಲೂ ನಾವು ಸಗಣಿ ಗೊಬ್ಬರವನ್ನು ಹಾಕ್ತಾ ಬಂದಿದ್ದೇವೆ. ಮತ್ತು ಸಗಣಿ ಗೊಬ್ಬರ ಮತ್ತು ಎರೆಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಎಲೆಗೊಬ್ಬರ ಬಗ್ಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಎರೆಗೊಬ್ಬರಕ್ಕೂ ಮತ್ತು ಸಗಣಿ ಗೊಬ್ಬರಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋದಾದರೆ, ಎರೆಗೊಬ್ಬರದಲ್ಲಿ ಬಹಳಷ್ಟು ಸಗಣಿ ಗೊಬ್ಬರದಷ್ಟೇ ಪೋಷಕಾಂಶಗಳು ಇರ್ತವೆ, ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರುತ್ತೆ. ಮತ್ತು ಈ ಒಂದು ಎರೆಗೊಬ್ಬರ ಏನಿದೆಯಲ್ಲ ನಾವು ಪ್ರತಿಯೊಂದು ಗಿಡಕ್ಕೆ ಕಮ್ಮಿ ಪ್ರಮಾಣದಲ್ಲಿ ಹಾಕ್ತೀವಿ. ಮತ್ತು ಇದಲ್ಲದೆ ಇದು ಎರೆಹುಳುಗಳಿಂದ ತಯಾರಾದಂಥ ಗೊಬ್ಬರ ಆಗಿರೋದ್ರಿಂದ ಈ ಗೊಬ್ಬರ ಬಹಳ ಜಲ್ದಿ ನಮಗೆ ಲಭ್ಯತೆ ಆಗುತ್ತೆ. ಸಗಣಿ ಗೊಬ್ಬರಕ್ಕಿಂತ ನಮಗೆ ಇದರ ಲಭ್ಯತೆ ಭಾಳ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಪೋಷಕಾಂಶಗಳು ಸಹ ಅತಿ ಹೆಚ್ಚಾಗಿ ಕಂಡು ಬರ್ತವೆ. ಸೊ ಸಗಣಿ ಗೊಬ್ಬರನ ನಾವು ತಯಾರಿಸ್ಬೇಕಂದ್ರೆ ಏನಿಲ್ಲ ಅಂದರೂ ಮಿನಿಮಮ್ಮು 3 ವರ್ಷಗಳು ಬೇಕಾಗ್ತವೆ. ನಮಗೆ ಪೂರ್ತಿ ಕಳಿತಂತಹ ಸಗಣಿ ಗೊಬ್ಬರ ಪೋಷಕಾಂಶಗಳಿಂದ ಯುಕ್ತವಾದಂಥ ಗೊಬ್ಬರ ಬೇಕಾದರೆ 3 ವರ್ಷ ಬೇಕಾಗುತ್ತೆ. ಆದರೆ ಎರೆ ಗೊಬ್ಬರ ನಮಗೆ ಹಾಗಲ್ಲ. ನಮಗೆ 45ರಿಂದ 60 ದಿನದಲ್ಲಿ ಇದು ತಯಾರಾಗುತ್ತೆ ಮತ್ತು ಇದು ಪೋಷಕಾಂಶದಲ್ಲಿ ಸಗಣಿ ಗೊಬ್ಬರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಮತ್ತು ಗಿಡಗಳಿಗೆ ಇದು ಇಮಿಡಿಯೇಟಾಗಿ ಸಿಗುತ್ತೆ. ಇದನ್ನು ನಾವು ಗಿಡಗಳಿಗೆ ಹಾಕಿದ ತಕ್ಷಣ ಗಿಡಗಳು ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಅಥವಾ ಪೋಷಕಾಂಶಗಳನ್ನ ತೆಗೆದುಕೊಂಡು ಬೆಳೆಯಲು ಇದು ಸಹಾಯ ಮಾಡುತ್ತೆ. ಆದರೆ ಸಗಣಿ ಗೊಬ್ಬರ ಆಗಲ್ಲ. ನಾವು ಭೂಮಿಗೆ ಹಾಕಿದ ಮೇಲೆ ಅದು 1ರಿಂದ 2 ವರ್ಷ ಮತ್ತೆ ನಮ್ಮ ಭೂಮಿಯಲ್ಲಿ ಕಳೆದು ಅದು ಗಿಡಗಳಿಗೆ ಲಭ್ಯತೆ ಆಗುತ್ತೆ. ಸೊ ಅದು ಬರೀ ಎರೆ ಗೊಬ್ಬರನೇ ಉಪಯೋಗಿಸ್ಬೋದು. ಆದರೆ ಸಗಣಿ ಗೊಬ್ಬರನೇ ಯಾಕೆ ಉಪಯೋಗಿಸ್ಬೇಕು ಅಂತ ನಾವು ನೋಡೋದಾದರೆ, ಎರೆ ಗೊಬ್ಬರ ಗಿಡಗಳಿಗೆ ಪೋಷಕಾಂಶ ಕೊಡುತ್ತೆ, ಆದರೆ ಮಣ್ಣಿಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡೋದಿಲ್ಲ. ಆದರೆ ಸಗಣಿ ಗೊಬ್ಬರ ಹಾಗಲ್ಲ. ಅದು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುತ್ತೆ ಮತ್ತು ಅದರಲ್ಲಿ ಇರುವಂಥ ಸೂಕ್ಷ್ಮ ಜೀವಿಗಳಿಗೆ ಬೆಳವಣಿಗೆ ಹೊಂದಲು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಎರೆಗೊಬ್ಬರ ಹಾಕೋದು ಎಷ್ಟು ಪ್ರಾಮುಖ್ಯತೆಯೋ ಅದೇ ರೀತಿ ಸಗಣಿ ಗೊಬ್ಬರವನ್ನು ಭೂಮಿಗೆ ಹಾಕೋದು ಬಹಳ ಪ್ರಮುಖವಾಗಿದೆ. ಸೊ ಎರೆಗೊಬ್ಬರವನ್ನು ಏನರಿಂದ ತಯಾರಿಸ್ತಾರೆ ಅಂತಂದರೆ, ಇದು ಎರೆಹುಳುಗಳಿಂದ ತಯಾರಿ ಮಾಡ್ತಾರೆ. ಸೊ ಈ ಎರೆಹುಳುಗಳು ಎಲ್ಲ ಕಡೆಗೂ ಲಭ್ಯತೆ ಇದೆ, ಆದರೆ ಎಲ್ಲ ಎರೆಹುಳುಗಳನ್ನು ನಾವು ಎರೆಗೊಬ್ಬರ ತಯಾರು ಮಾಡಲು ಸಾಧ್ಯವಿಲ್ಲ. ಸೊ ಇದಕ್ಕೆ ಆದಂತಹ ಕೆಲವೊಂದು ಸ್ಪೀಸೀಸ್ ಅಂದರೆ ಜಾತಿಗಳಿದ್ದಾವೆ. ಆ ಜಾತಿಯ ಹುಳುಗಳನ್ನು ನಾವು ಎರೆಹುಳು ತೊಟ್ಟುಗಳಲ್ಲಿ ಉಪಯೋಗಿಸಿ ನಮಗೆ ಬೇಕಾದಂಥ ಎರೆಗೊಬ್ಬರನ ಅತಿ ಜಲ್ದಿಯಾಗಿ ಪಡೆದು ನಾವು ಉಪಯೋಗಿಸ್ಬೇಕಾಗಿದೆ. ಸೊ ಎರೆಹುಳು ಜಾತಿಗಳನ್ನು ನೋಡೋದಾದರೆ ಇದರಲ್ಲಿ 3 ರೀತಿಯಾದಂಥ ಜಾತಿಗಳಿದೆ. ಮೇಲ್ಪದರದ ಮೇಲೆ ಜೀವಿಸುವಂತಹ ಹುಳುಗಳು, ತಳ ಹದಿಯಲ್ಲಿ ಬದುಕುವಂತಹ ಎರೆಹುಳುಗಳು ಮತ್ತು ಆಳವಾಗಿ ಬದುಕುವಂಥ ಎರೆಹುಳು. ಇವು 3 ವಿಧವಾದಂಥ ಅಥವಾ 3 ಜಾತಿಯ ಎರೆಹುಳುಗಳು ನಾವು ವಿಂಗಡಿಸ್ತೀವಿ. ಸೊ ಅದರಲ್ಲಿ ಮೇಲ್ಮೈ ಇರುವ ಪದರದಲ್ಲಿ ಏನಿರ್ತಾವಲ್ಲ ಆ ಎರೆಹುಳುಗಳು ಅಷ್ಟೇ ನಮಗೆ ಸಹಾಯ ಮಾಡ್ತವೆ ಅದನ್ನು ವರ್ಮಿ ಕಾಂಪೋಸ್ಟ್ ಮಾಡೋಕ್ಕೆ ಅಥವಾ ಎರೆಗೊಬ್ಬರವನ್ನು ತಯಾರಿ ಮಾಡಲಿಕ್ಕೆ. ಇನ್ನು 2 ಏನು ವಿಧಗಳಿದ್ದಾವೆ, ತಳಹದಿ ಮತ್ತು ಆಳವಾಗಿ ಇರುವಂಥ ಎರೆಹುಳುಗಳು. ಇವುಗಳು ನಮಗೆ ಎರೆಗೊಬ್ಬರ ತಯಾರಿಸೋಕ್ಕೆ ಸಹಾಯ ಮಾಡೋದಿಲ್ಲ, ಆದರೆ ಮಣ್ಣನ್ನು ರೊಟೇಟ್ ಮಾಡೋಕ್ಕೆ, ಮಣ್ಣಿನ ಕೆಳಗಿನಿಂದ ಮೇಲೆ, ಮೇಲಿಂದ ಕೆಳಗಡೆ ಮತ್ತು ಬೇರುಗಳಿಗೆ ಬೇಕಾದಂಥ ಗಾಳಿ ಮತ್ತು ನೀರನ್ನು ರಂಧ್ರಗಳು ಮಾಡಿ ಒಳಗಡೆ ಅದನ್ನು ಹೋಗಲಿಕ್ಕೆ ಸಹಾಯ ಮಾಡ್ತವೆ. ಸೊ ಇವು ಯಾವಾಗೂ ಮಣ್ಣಿನ ಆಳದಲ್ಲಿರ್ತವೆ. ಇವುಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸೋಕ್ಕಾಗಲ್ಲ. ಸೊ ಇನ್ನು ಮೇಲ್ಪದರದ ಎರೆಹುಳುಗಳನ್ನ ನಾವು ಎರೆಗೊಬ್ಬರ ತಯಾರಿ ಮಾಡೋಕ್ಕೆ ಸಹಾಯ ಮಾಡ್ತೇವೆ ಅಂತ ಹೇಳಿದ್ವಿ. ಸೊ ಈ ಎರೆಗೊಬ್ಬರವನ್ನು ನಾವು ತಯಾರಿಸೋಕ್ಕೆ 15 ರೀತಿಯಾದಂಥ ಜಾತಿಗಳಿದ್ದಾವೆ ಇದರಲ್ಲಿ. ಮತ್ತು ಮೇಲ್ಮೈ ಪದದಲ್ಲಿ 15 ಜಾತಿಯಲ್ಲಿ ಅದರಲ್ಲಿ ಯೂಡ್ರಿಲಸ್ ಯುಜಿನಿ ಅನ್ನೋದು ಆಫ್ರಿಕನ್ ನೈಟ್ ಕ್ರಾವ್ಲರ್ ಅಂತೀವಿ. ಇದಕ್ಕೆ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಯೂಡ್ರಿಲಸ್ ಯುಜಿನಿ ಅನ್ನೋ ಹೆಸರಿದೆ. ಸೊ ಅದನ್ನು ಕಾಮನ್ ಆಗಿ ಅಂದರೆ ಬಳಕೆಯ ಪದದಲ್ಲಿ ಇದನ್ನು ಆಫ್ರಿಕನ್ ನೈಟ್ ಕ್ರಾವ್ಲರ್ ಅಂತೀವಿ. ಈ ಒಂದು
ಎರೆಹುಳುವನ್ನು ನಾವು ಬಳಸಿ ಎರೆಗೊಬ್ಬರವನ್ನು ಮಾಡ್ತೀವಿ. ಸೊ ಇನ್ನಿತರ ಎರೆಹುಳುಗಳನ್ನು ಉಪಯೋಗಿಸ್ಬೋದು. ಪೆಟ್ರೋಡಿಕ್ಸ್ ಅಂತ ಇದ್ದಾವೆ, ಇನ್ನೂ ಲ್ಯಾಂಪಿಡೋಟಸ್ ಸ್ಪೆಸಿಸ್ ಅಂತ ಇದ್ದಾವೆ. ಬಟ್ ಇವು ಏನಿದ್ದಾವೆ ನಿಧಾನಗತಿಯಲ್ಲಿ ಎರೆಗೊಬ್ಬರವನ್ನು ಅಂದರೆ ನಮ್ಮ ಕೃಷಿ ತ್ಯಾಜ್ಯವನ್ನು ಎರೆಗೊಬ್ಬರವಾಗಿ ಕನ್ವರ್ಟ್ ಮಾಡ್ತವೆ. ಆದರೆ ಇದು ನಾವು ಆಫ್ರಿಕನ್ ನೈಟ್ ಕ್ರೌಲರ್ ಅಂತ ಏನು ಹೇಳ್ತೀವಲ್ಲ, ಇದು ದೊಡ್ಡದ ಗಾತ್ರದಲ್ಲಿದೆ ಮತ್ತು ಇದು ಕೃಷಿ ತ್ಯಾಜ್ಯವನ್ನು ಬಹಳ ಜಲ್ದಿಯಾಗಿ ಕೃಷಿ ಗೊಬ್ಬರವಾಗಿ ತಯಾರಿ ಮಾಡುತ್ತೆ. ಸೊ ಈ ಗೊಬ್ಬರವನ್ನು ನಾವು ಈ ಹುಳುವನ್ನು ಬಳಸೋದ್ರಿಂದ ಹೆಚ್ಚು ನಾವು ತೊಟ್ಟಿಗಳಲ್ಲಿ ಎರೆಹುಳು ತೊಟ್ಟಿಗಳಲ್ಲಿ ಈ ಒಂದು ಜಾತಿಯ ಹುಳುಗಳನ್ನು ಬಿಟ್ಟು ಎರೆಗೊಬ್ಬರನ ಪಡಿತೀವಿ. ಸೊ ಈಗ ತೊಟ್ಟಿಯನ್ನು ತಯಾರಿಸೋದು ಅನ್ನೋದ್ರೆ ಎರೆಗೊಬ್ಬರನ ಎಲ್ಲಾದರೂ ಮಾಡ್ಬೋದು ನಾವು. ಆದರೆ ಇದರಲ್ಲಿ ನಾವು 2 ರೀತಿಯಾಗಿ ಎರೆಗೊಬ್ಬರನ ತಯಾರಿಸ್ತೀವಿ. ಒಂದು ಭೂಮಿಯ ತಳಭಾಗದಲ್ಲಿ ಗುಂಡಿಗಳನ್ನ ಹೊಡೆದು ಎರೆಗೊಬ್ಬರ ತಯಾರಿ ಮಾಡ್ತೀವಿ. ಇನ್ನೊಂದು ಭೂಮಿಯ ಮೇಲ್ಭಾಗದಲ್ಲಿ ಕೃಷಿ ತ್ಯಾಜ್ಯಗಳನ್ನ ಹಾಕಿ, ಅಂದರೆ ತೊಟ್ಟಿ ಕಟ್ಟೋದ್ರಿಂದ ಅಥವಾ ಸಿಮೆಂಟ್ ಇಟ್ಟಿಗೆ ಇಡೋದ್ರಿಂದ ಅಥವಾ ಕಲ್ಲುಗಳನ್ನು ನಿಲ್ಲಿಸೋದ್ರಿಂದ ಈ ಥರ ರೀತಿಯಲ್ಲಿ ನಿಲ್ಲಿಸಿ ನಾವು ಎರೆಗೊಬ್ಬರ, ಇದಕ್ಕೆ ಅಬೋವ್ ಗ್ರೌಂಡ್ ವರ್ಮಿ ಕಾಂಪೋಸ್ಟಿಂಗ್ ಅಂತೀವಿ. ಅಂದರೆ ಭೂಮಿಯ ಭಾಗದಲ್ಲಿ ತಯಾರಿಸುವಂಥ ಎರೆಗೊಬ್ಬರ ಮತ್ತು ಕೆಳಭಾಗದಲ್ಲಿ ಅಂದರೆ ಇದರಲ್ಲಿ ಸಹ ಇದೇ ಸ್ಪೆಸಿಸ್ ಉಪಯೋಗ, ಆದರೆ ಗುಂಡಿ ಹೊಡಿತೀವಿ. ಗುಂಡಿ ಹೊಡೆದ್ಬಿಟ್ಟು ಅದರಲ್ಲಿ ಕೃಷಿ ತ್ಯಾಜ್ಯಗಳನ್ನ ಬಿಟ್ಟು ಅದಕ್ಕೆ ಹುಳುಗಳನ್ನ ಬಿಟ್ಟು ಇದನ್ನು ಎರೆಗೊಬ್ಬರಗಳನ್ನ ಪಡೆಯುತ್ತೀವಿ. ಆದರೆ ಇದರಲ್ಲಿ ಮತ್ತೆ ಡಿಫ್ರೆನ್ಸ್ ಆಗುತ್ತೆ. ನಾವು ತಳಹಾದಿಯಲ್ಲಿ ಮಾಡೋದು ಅಂದರೆ ಭೂಮಿಯಲ್ಲಿ ಗುಂಡಿ ಹೊಡೆದು ಮಾಡುವಂಥ ಎರೆಗೊಬ್ಬರ ಏನಿದೆ ಇದು ನಮಗೆ ಚೆನ್ನಾಗೇ ಸಿಗುತ್ತೆ. ಬಟ್ ನಾಳೆ ತೆಗೀಲಿಕ್ಕೆ, ಭೂಮಿಯಿಂದ ಹೊರಗಡೆ ತೆಗೀಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇದ್ರೇನಾಗುತ್ತೆ, ಹುಳುಗಳು ತ್ಯಾಜ್ಯ ಇಲ್ಲ ಅಂದರೆ ಅವಾಗೇನಾಗುತ್ತೆ, ಭೂಮಿ ಒಳಗಿಂದನೇ ಹರಿದು ಬೇರೆ ಬೇರೆ ಜಾಗಗಳಿಗೆ ಹೋಗುತ್ತವೆ. ಆಮೇಲೆ ನೀರು ಹಾಕಿದಾಗ ನೀರು ನಿಲ್ಲೋದಿಲ್ಲ. ಇದಲ್ಲದೆ ಇದಕ್ಕೆ ಬರುವಂತಹ ತಿನ್ನುವಂಥ ಹುಳುಗಳನ್ನ ತಿನ್ನುವಂತಹ ಭಕ್ಷಕಗಳು ಏನಿದ್ದಾವೆ, ಇಲಿ, ಹೆಗ್ಗಣ, ಹಾವು ಅಥವಾ ಫ್ಲ್ಯಾಟ್ ವರ್ಮ್ಸ್ ಅಂತ ಇದ್ದಾವೆ, ಇವು ಏನು ಮಾಡ್ತವೆ, ಅವುಗಳನ್ನ ತಿನ್ಬಿಡ್ತವೆ. ಆದರೆ ಪದರಲ್ಲಿ ಮಾಡುವಂಥ ಎರೆಗೊಬ್ಬರ ಏನಿದೆಯಲ್ಲ ಇದು ನಮಗೆ ತೆಗೆಯಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದರಿಂದ ನಾವು ಎರೆಜಲಗಳನ್ನು ಸಹ ನಾವು ಕಲೆಕ್ಟ್ ಮಾಡಬೇಕಾಗಿದೆ. ಸೊ ಇದರಲ್ಲಿ ಯಾವುದಪ್ಪ ಬೆಸ್ಟು ಅಂತ ನೋಡೋದಾದರೆ ಪದದಲ್ಲಿ ಏನು ಮಾಡ್ತೀವಲ್ಲ, ಭೂಮಿಯ ಮೇಲ್ಮೈಯಲ್ಲಿ ಮಾಡುವಂಥ ಎರೆಹುಳು ತೊಟ್ಟಿಗಳಿದ್ದಾವೆ, ಇವು ಬಹಳ ನಮಗೆ ಈಸಿ, ಅಂದರೆ ಒಳ್ಳೆಯ ರೀತಿಯಲ್ಲಿ ಎರೆಗೊಬ್ಬರನ ಕೊಡ್ತವೆ. ಯಾಕಪ್ಪ ಅಂದರೆ ಇವು ತೆಗೀಲಿಕ್ಕೆ ಈಸಿ ಆಗುತ್ತೆ ನಮಗೆ, ಯಾರಿಗೂ ಒಬ್ಬರೇ ಇದನ್ನು ಮೇಂಟೈನ್ ಮಾಡ್ಬೋದು. ಸೊ ಇನ್ನು ಭೂಮಿಯ ತಳಭಾಗದಲ್ಲಿ ಇರೋದು ಅದು ಹೇಗೆ ಡಿಸಡ್ವಾಂಟೇಜಸ್ ಅಂದರೆ ಅದನ್ನು ನಾವು ತೆಗಿಬೇಕಾದಾಗ ಕಷ್ಟ ಆಗುತ್ತೆ. ಮತ್ತು ಏನಾರ ಮಳೆ ಗಿಳೆ ಬಂತು ಅಂದರೆ ಅಲ್ಲಿ ಇರುವಂತಹ ಗೊಬ್ಬರ ಹರಿದು ಹೋಗ್ಬಿಡುತ್ತೆ. ಸೊ ಇದರಿಂದ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಇದಲ್ಲದೆ ಇಲಿ, ಹೆಗ್ಗಣ ಮತ್ತು ಕಪ್ಪೆಗಳು ಈ ಎರೆಹುಳುಗಳನ್ನ ಆರಿಸಿ ತಿಂತವೆ. ಸೊ ಅವುಗಳು ಏನಾಗ್ತವೆ, ಒಳಗಡೆ ಹೋಗ್ಬಿಟ್ಟು ಅವುಗಳನ್ನ ಹುಳುಗಳನ್ನ ತಿಂದು ನಮ್ಮ ಎರೆ ಗೊಬ್ಬರ ಕನ್ವರ್ಟ್ ಆಗೋದನ್ನ ಲೇಟ್ ಮಾಡ್ತವೆ. ಸೊ ಹಾಗಾಗಿ ಮೇಲ್ಪದರ ಮಾಡೋದು ಭಾಳ ನಮಗೆ ಉಪಯುಕ್ತವಾಗಿದೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಇದಲ್ಲದೆ ಮತ್ತು ಎರೆಜಲನ್ನು ಸಹ ನಾವು ಮೇಲ್ಮೈ ಮಾಡುವಂಥ ಭೂಮಿಯಿಂದ ಮೇಲ್ ಮಾಡುವಂತಹ ತೊಟ್ಟಿಗಳಿಂದ ಎರೆಜಲನ ತಯಾರಿಸಬೇಕು. ಆದರೆ ಎರೆಜಲ ತಯಾರಿಸೋಕ್ಕೆ ಏನಂದರೆ ನಾವು ಲೂಸ್ ಬ್ರಿಕ್ಸನ್ನು ಇಡೋಕ್ಕಾಗೋದಿಲ್ಲ. ಇದನ್ನು ಸಿಮೆಂಟು ಮತ್ತು ಪ್ಲಾಸ್ಟ್ರಿಂಗ್ ಮಾಡಬೇಕಾಗತ್ತೆ. ಸಿಮೆಂಟೇಷನ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ನಾವು ಪ್ರತಿಯೊಂದು ಎರೆ ತೊಟ್ಟಿಗೂ ಪ್ರತಿ 2 ದಿನ ಅಥವಾ 3 ದಿನಕ್ಕೊಂದ್ಸರಿ ನೀರನ್ನು ಹಾಕಬೇಕಾಗತ್ತೆ. ಸೊ ಯಾಕಂದರೆ ನೀರು ಹಾಕಬೇಕಾಗತ್ತೆ. ಯಾಕಂದರೆ ನಮಗೆ ಇರುವಂಥ ಎರೆಹುಳುಗಳು ಏನಿದ್ದಾವೆ ಅವು ಮಾಯ್ಶ್ಚರ್ ಅಂದರೆ ತಂಪಾದ ವಾತಾವರಣದಲ್ಲಿ ಬದುಕ್ತವೆ. ಸೊ ನಾವು ತಂಪಾದ ವಾತಾವರಣ ಮೇಂಟೈನ್ ಮಾಡದೆ ಹೋದರೆ ಏನಾಗುತ್ತೆ, ಎರೆಹುಳುಗಳು ಅಲ್ಲಿಂದ ಹೊರಗಡೆ ಹೊರಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು 2 ದಿನ ಅಥವಾ 3 ದಿನಕ್ಕೊಂದ್ಸರಿ ನೀರು ಹಾಕಿದಾಗ ಏನಾಗುತ್ತೆ, ಅದರಿಂದ ನೀರು ಎಕ್ಸಸ್ ಆದಂಥ ನೀರು ಈ ತಳಹದಿಗೆ ಹೋಗಿ ಕಲೆಕ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಅಲ್ಲಿ ಆದಂಥ ವರ್ಮಿ ಕಾಂಪೋಸ್ಟ್ ಅಂದರೆ ಏನು ಎರೆಗೊಬ್ಬರ ಇರುತ್ತೆ ಅದನ್ನು ತೊಳ್ಕೊಂಡೋಗಿ ಅದು ಕಲೆಕ್ಟಾಗಿ ಹೊರಗಡೆ ನಮಗೆ ಎರೆಜಲವಾಗಿ ಸಿಗುತ್ತೆ. ಸೊ ಈ ಎರೆಜಲನ ನಾವು ಪಡೆದು ಇದನ್ನು ನಾವು ಡೈರೆಕ್ಟಾಗಿ ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು. ಸೊ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಸಾಕಷ್ಟು ವಿಟಮಿನ್ಸು ಮತ್ತು ಗ್ರೋತ್ ಪ್ರೊಮೋಟರ್ಸು ಮತ್ತು ಆ್ಯಂಟಿಬಯೋಟಿಕ್ಸು ಮತ್ತು ಬಯೋಫರ್ಟಿಲೈಸರ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು ಮತ್ತು ಪ್ರಚೋದಕಗಳು, ಗಿಡದ ಬೆಳವಣಿಗೆಗೆ ಬೇಕಾದಂಥ ಪ್ರಚೋದಕಗಳು ಇವು ಎಲ್ಲ ಲಭ್ಯತೆಯಿಂದ ನಾವು ಗಿಡಕ್ಕೆ ಡೈರೆಕ್ಟಾಗಿ ಹೊಡೆಯೋದ್ರಿಂದ ಏನಾಗುತ್ತೆ, ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಗಿಡಗಳು ಸಮೃದ್ಧವಾಗಿ ಬೆಳೆದು ಹೋಗುತ್ತವೆ. ಸೊ ಈ ಎರೆಜಲವನ್ನು ಹೇಗೆ ನಾವು ಕಲೆಕ್ಟ್ ಮಾಡ್ಬೋದು ಅಥವಾ ಸಂಗ್ರಹಿಸಬಹುದು ನೋಡೋದಾದರೆ, ತೊಟ್ಟಿಗಳನ್ನು ನಾವು ಸಿಮೆಂಟ್ ಇಟ್ಟಿಗೆ ಮಣ್ಣಿನ ಇಟ್ಟಿಗೆ ಅಥವಾ ಸಿಮೆಂಟ್ ಇಟ್ಟಿಗೆಗಳನ್ನು ಹಾಕಿ ಪೂರ್ಣ ಪ್ರಮಾಣದಲ್ಲಿ ಪ್ಲಾಸ್ಟರ್ ಮಾಡಬೇಕು. ಸೊ ಯಾವುದೇ ರೀತಿಯಾಗಿ ನೀರು ಮಣ್ಣಿಗೆ ಬಸಿದು ಹೋಗೋದು ಹಾಗೆ ನೋಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಸಹ ನಾವು 20 ಅಡಿ ಉದ್ದ 8 ಅಡಿ ಅಗಲದೇ ತೊಟ್ಟಿಗಳನ್ನು ಬಳಸ್ತೀವಿ. ಆದರೆ ಇಲ್ಲಿ ಏನಿದೆ, ನಾವು ತೊಟ್ಟಿಯ ಮುಂದುಗಡೆ 2 ಅಡಿಯ ಆಳದ ಗುಂಡಿಯನ್ನು ತೋಡ್ತೀವಿ. 2 ಆಳ 2 ಉದ್ದ 2 ಅಗಲದ ತೊಟ್ಟಿಯನ್ನು ತೋಡ್ತೀವಿ. ಆ ತೊಟ್ಟಿಗೆ ಒಂದು 20 ಅಡಿ ದೊಡ್ಡ ತೊಟ್ಟಿ ಏನಿರುತ್ತೆ ಅಲ್ಲಿಗೆ ಒಂದು ಪೈಪನ್ನು ಅಳವಡಿಸ್ತೀವಿ. ಸೊ ಆ ಪೈಪ್ ಅಳವಡಿಸಿದಂಥ ಪೈಪಿನ ಮುಂಭಾಗದಲ್ಲಿ ಮರಳು ಮತ್ತು ದಪ್ಪ ಜಲ್ಲಿಗಳನ್ನು ಹಾಕ್ತೀವಿ. ಆ ದಪ್ಪ ಜಲ್ಲಿಗಳನ್ನು ಹಾಕಿ ಅಲ್ಲಿ ಬರುವಂತಹ ಜಲ ಯಾವುದೇ ರೀತಿಯಾಗಿ ವೇಸ್ಟ್ಗಳು ಮಿಶ್ರಣದಾಗದೆ ಬಸಿದು ಸೀದಾ ಆ ಜಲ ಬಂದು ಈ 2 ಅಡಿಯ ಆಳ ಮತ್ತು ಉದ್ದ ಅಗಲದ ತೊಟ್ಟಿಯಲ್ಲಿ ಸಂಗ್ರಹ ಆಗುತ್ತೆ. ಸೊ ಈ ಸಂಗ್ರಹಿಸಿದಂಥ ಜಲನ ನಾವು ತೆಗೆದುಕೊಂಡು ಬಾಟ್ಲ್ ಮಾಡಿ ಇಡ್ಬೋದು. 1 ಲೀಟ್ರ್ ಬಾಟ್ಲ್ನಂಗೆ ಇಡ್ಬೋದು. ಸೊ ಈ ಬಾಟ್ಲ್ ಕರೆಸಿದಂತಹ ಎರೆಜಲ ಇದೆಯಲ್ಲ, ಇದನ್ನು ನಾವು ಮುಂದಿನ 8 ತಿಂಗಳೊಳಗಡೆ ಉಪಯೋಗಿಸ್ಬೇಕಾಗುತ್ತೆ. ಸೊ 8 ತಿಂಗಳ ನಂತರ ಏನಾಗುತ್ತೆ, ಇದರಲ್ಲಿ ಸೂಕ್ಷ್ಮ ಜೀವಿಗಳು ಮತ್ತು ವಿಟಮಿನ್ಸು ಅಥವಾ ಆ್ಯಂಟಿಬಯೋಟಿಕ್ಸು ಮತ್ತೆಲ್ಲ ಲಘು ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ 8 ತಿಂಗಳ ತನಕ ನಾವು ಬಳಸ್ಬೋದು. ಇವನ್ನ ತರಕಾರಿ ಬೆಳೆ ಇರ್ಬೋದು, ಮೆಣಸಿನ ಬೆಳೆ ಇರ್ಬೋದು, ಅಥವಾ ಅಡಿಕೆ, ತೆಂಗು ಇಂತಹ ಬೆಳೆಗಳಿಗೆ ಡೈರೆಕ್ಟಾಗಿ ನಾವು ಕೊಡ್ಬೋದು ಅಥವಾ ಸ್ಪ್ರೇ ಮಾಡ್ಬೋದು. ಬಳ್ಳಿಲಿ ನಮ್ಮ ಸಣ್ಣ ತರಕಾರಿಗಳು ಏನಿದ್ದಾವೆ ಇವುಗಳಿಗೆ ಡೈರೆಕ್ಟಾಗಿ ನಾವು ಕ್ಯಾನಿನಲ್ಲಿ 100 ml ಒಂದು ಟ್ಯಾಂಕ್ ಅಂದರೆ 16 ಲೀಟ್ರು ಟ್ಯಾಂಕಿಗೆ 100 mlನಷ್ಟು ಮಿಶ್ರಣವನ್ನು ಮಾಡ್ಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಗ್ರೋತ್ ಪ್ರೊಮೋಟರ್ಸ್ ಇರುತ್ತೆ, ಆಮೇಲೆ ಲಘು ಪೋಷಕಾಂಶ ಮಿಶ್ರಣ ಜಾಸ್ತಿ ಇರುತ್ತೆ ಮತ್ತು ಮೇನ್ NPK ನೈಟ್ರೋಜನ್ ಫಾಸ್ಫರಸ್ ಅಂಶನೂ ಜಾಸ್ತಿ ಇರೋದ್ರಿಂದ ಇವು ಗಿಡಕ್ಕೆ ಡೈರೆಕ್ಟಾಗಿ ಲಭ್ಯ ಆಗುತ್ತೆ. ಲಭ್ಯ ಆದಮೇಲೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗೋ ಬದಲು ಹೆಚ್ಚಿನಾಗಿ ಅದಕ್ಕೆ ತಕ್ಕಂಥ ಇಳುವರಿನೂ ಸಹ ಗಿಡಗಳು ಕೊಡ್ತವೆ. ಸೊ ಇದನ್ನು ಎರೆಜಲನ ನಾವು ಈ ರೀತಿಯಾಗಿ ಉಪಯೋಗಿಸ್ಬೋದು. ಸೊ ಎರೆಗೊಬ್ಬರ ಒಂದೇ ಆದಾಯ ಅಲ್ಲ, ಎರೆಜಲನೂ ನಾವು ತೆಗಿಬೋದು. ಆದರೆ ಏನು, ಎರೆಜಲ ತೆಗೆಯುವಂತಹ ತೊಟ್ಟಿಗಳಿಗೆ ನಾವು ಹೆಚ್ಚು ನೀರು ಹಾಕಬೇಕಾಗತ್ತೆ. ಸೊ ಈಗ ಇಲ್ಲಿ ಬರೀ ಎರೆಗೊಬ್ಬರ ತೆಗೆಯುವಂಥ ತೊಟ್ಟಿಗಳಿಗೆ 3 ದಿನಕ್ಕೊಂದ್ಸರಿ ನೀರು ಹಾಕಿದರೆ, ಇಲ್ಲಿ 2 ದಿನಕ್ಕೊಂದ್ಸರಿ ನಾವು ಅಲ್ಲಿ 3 ಕೊಡ ನೀರು ಹಾಕಿದರೆ ಇಲ್ಲಿ 6 ಕೊಡ ನೀರು ಹಾಕಬೇಕಾಗತ್ತೆ. ಅಷ್ಟು ಹಾಕಿದ್ರಿಂದ ಏನಾಗುತ್ತೆ, ಎರೆಜಲ ನಮಗೆ ಕಲೆಕ್ಟ್ ಆಗುತ್ತೆ. ಇದನ್ನು ಸಹ ನಾವು ಮಾರಾಟ ಮಾಡಿ ಪಡಿಬೋದು. ಇಲ್ಲ ನಮ್ಮ ಬೆಳೆಗಳಿಗೆ ಕೈ ತೋಟ ಇರ್ಬೋದು ಅಥವಾ ಸಣ್ಣ ತೋಟಗಳು ಇರ್ತಾವಲ್ಲ, ಅಲ್ಲಿ ತರಕಾರಿ ಬೆಳೆಯುವಂಥ ತೋಟಗಳಿಗೆ ಇವನ್ನ ಡೈರೆಕ್ಟಾಗಿ ಸಿಂಪಡಣೆ ಮಾಡಿ ನಾವು ಹೆಚ್ಚಿನ ಆದಾಯನ ಪಡಿಬೋದು, ಇಳುವರಿನೂ ಹಾಗೆ ಪಡಿಬೋದು. ಸೊ ಆಮೇಲೆ ರೋಗ ಮತ್ತು ಹುಳುಗಳ ಬಾಧೆಗಳು ಸಹ ಈ ಒಂದು ಎರೆಜಲ ಸಿಂಪಡಿಸಿದಂಥ ತರಕಾರಿ ಬೆಳೆಗಳಿಗೆ ಕಡಿಮೆ ಬರುತ್ತೆ. ಸೊ ಇದರಿಂದ ನಮಗೆ ಸಹಾಯ ಆಗುತ್ತೆ ಎರೆಜಲ. ಮತ್ತು ಇದನ್ನು ವರ್ಮಿ ಕಾಂಪೋಸ್ಟನ್ನು ಬೆಡ್ಡಿಂಗ್ ಮಾಡೋದಂತಂದು ನೋಡೋದಾದರೆ ಹೇಗಪ್ಪ ನಾವು ಅದನ್ನು ಶೇಖರಣೆ ಮಾಡೋದು ಅಂದರೆ, ಫಸ್ಟು ಮೊದಲನೇ ಲೇಯರ್ ಕೆಳದ ವರ್ಮಿ ಪಿಟ್ಟಿರುತ್ತಲ್ಲ ಗುಂಡಿಯಲ್ಲಿ, ನಾವು ಮೊದಲನೇ ಲೇಯರು ತೆಂಗಿನ ನಾರು ಅಥವಾ ತೆಂಗಿನ ಸಿಪ್ಪೆ ಅಥವಾ ಸೆಣಬಿನ ದಂಟುಗಳು ಇರ್ತಲ್ಲ, ಇಂಥವನ್ನ ಒಣದ ಕಸವನ್ನು ಹಾಕಬೇಕು. ಯಾಕಂದರೆ
ಇದು ನಮಗೆ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಅದ್ರ ಮೇಲುಗಡೆ ಮತ್ತೆ ನಾವು ಒಣ ತ್ಯಾಜ್ಯ, ಕೃಷಿ ಒಣ ತ್ಯಾಜ್ಯ ಹಾಕ್ತೀವಿ. ಅದರ ಮೇಲೆ ಸಗಣಿ, ಮತ್ತು ಒಣ ತ್ಯಾಜ್ಯ ಮತ್ತು ಹಸಿರೆಲೆ ಗೊಬ್ಬರ, ಅದರ ಮೇಲೆ ಮತ್ತೆ ಸಗಣಿ, ಅದರ ಮೇಲೆ ಹೀಗೆ ಒಂದರ ಮೇಲೆ ಅಂತ ಒಂದು ಲೇಯರನ್ನು ಹಾಕಬೇಕಾಗತ್ತೆ. ಸೊ ಹಾಕಿ 1 ತಿಂಗಳು ನಾವು ಹಾಗೆ ಬಿಡಬೇಕು. ಅದಕ್ಕಿಂತ ಮುಂಚೆ ಹುಳುಗಳನ್ನ ಬಿಡಬಾರ್ದು. ಯಾಕಂದರೆ ನಾವು ಹಾಕಿದಂತಹ ತ್ಯಾಜ್ಯಗಳು ಒಂದು ಪ್ರಮಾಣದಲ್ಲಿ ಪಾರ್ಷಿಯಲ್ಲಾಗಿ ಅದು ಕೊಳಿಬೇಕಾಗತ್ತೆ, ಒಂದು ಹಂತಕ್ಕೆ ಅದು ಕೊಳಿಬೇಕಾಗತ್ತೆ. ಸೊ ಆ ಕೊಳೆತ ಮೇಲೆ ನಾವು ಹುಳ ಬಿಟ್ಟರೆ ಹುಳುಗಳು ಏನು ಮಾಡ್ತವೆ, ಆ ಅರ್ಧ ಕೊಳೆತಂತಹ ದಂಟುಗಳು ಮತ್ತು ಸಗಣಿ ಇದರಿಂದ ತಿಂದು ನಮಗೆ ಗೊಬ್ಬರವನ್ನು ತಯಾರಿಸ್ತವೆ. ಸೊ ಹಾಗೆ ನಾವು ಡೈರೆಕ್ಟಾಗಿ ಹುಳ ಬಿಟ್ಟರೆ ಏನಾಗುತ್ತೆ, ಇನ್ನೂ ಅದು ಫ್ರೆಶ್ ಆಗಿರೋದ್ರಿಂದ ಕೃಷಿ ತ್ಯಾಜ್ಯ ಅವುಗಳಿಗೆ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಯಾವುದೇ ವರ್ಮಿ ಕಾಂಪೋಸ್ಟನ್ನು ನಾವು ಪಿಟ್ಟನ್ನು ತಯಾರಿಸಬೇಕಾದ್ರೆ, ತೊಟ್ಟಿಯನ್ನು ತಯಾರಿಸಬೇಕಾದ್ರೆ ಮೊದಲು ನಾವು ತ್ಯಾಜ್ಯಗಳನ್ನು ಹಾಕಿ, ಸಗಣಿಯನ್ನು ಹಾಕಿ 15ರಿಂದ 20 ದಿನ ಅಥವಾ 1 ತಿಂಗಳು ಹಾಗೆ ಬಿಡಬೇಕು. ಅದರಿಂದ ಏನಾಗುತ್ತೆ, ಅರ್ಧ ಕೊಳೆಯುತ್ತೆ. ಕೊಳೆತಂತಹ ಏನು ತೊಟ್ಟಿಗಳಲ್ಲಿ ನಾವು ಹುಳುಗಳನ್ನು ಬಿಡೋದ್ರಿಂದ ಹುಳುಗಳು ಅದನ್ನು ತಿಂದು ಜಲ್ದಿಯಾಗಿ ಕನ್ವರ್ಟ್ ಮಾಡ್ತವೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಈಗ ನಾವು ಭೂಮಿ ಎರೆಹುಳ ತೊಟ್ಟಿಗಳನ್ನು ಯಾವ ರೀತಿ ಮಾಡೋದನ್ನು ತಿಳ್ಕೊಂಡ್ವಿ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ತಯಾರಿಸುವಂತಹ ತೊಟ್ಟಿಗಳು ಮತ್ತು ಭೂಮಿಯ ಕೆಳಭಾಗದಲ್ಲಿ ತಯಾರಿಸುವಂಥ ತೊಟ್ಟಿಗಳನ್ನು ನಾವು ಈಗ ತಿಳ್ಕೊಂಡ್ವಿ. ಸೊ ಈ ತೊಟ್ಟಿಗಳನ್ನು ತಯಾರಿಸುವಂಥ ಸೈಜನ್ನು ನೋಡೋದಾದರೆ ನಾವು 20 ಅಡಿ ಉದ್ದ ಇರಬೇಕು, 8 ಅಡಿ ಅಗಲ ಬೇಕಾಗತ್ತೆ. ಸೊ ನಾವು ಕಾಂಕ್ರೀಟು ಅಥವಾ ಲೂಸ್ ಬ್ರಿಕ್ಸಿಂದ ಕಟ್ಟೋದಾದರೆ ನಮಗೆ 20 ಅಡಿ ಉದ್ದ ಇರಬೇಕು, 8 ಅಡಿ ಅಗಲ ಇರಬೇಕು. ಅದರಲ್ಲಿ ಮಧ್ಯದಲ್ಲಿ ಒಂದು ಗೋಡೆಯನ್ನು ಕಟ್ಟಬೇಕಾಗತ್ತೆ. ಸೊ ಇದನ್ನು ನಾವು ಮಣ್ಣಿನ ಇಟ್ಟಿಗೆ ಅಥವಾ ಸಿಮೆಂಟಿನ ಇಟ್ಟಿಗೆಯಲ್ಲಿ ತೊಟ್ಟಿಯನ್ನು ತಯಾರಿಸ್ತೀವಿ ಅಂದರೆ ನಮಗೆ 20 ಅಡಿ ಉದ್ದ, 8 ಅಡಿ ಅಗಲ ಮತ್ತು 2.5 ಅಡಿ ಎತ್ತರ. ಸೊ 2.5 ಅಡಿನೇ ಯಾಕೆ 3 ಅಡಿ ಯಾಕೆ ಮಾಡಬಾರ್ದು ಅಂತ ಕೇಳೋದಾದರೆ, ನಮಗೆ 2 ಅಡಿನೇ ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ 5 ಅಡಿ ಇರ್ತಾನೆ, ಅವನಿಗೆ 2.5 ಅಡಿಯ ಎತ್ತರದಲ್ಲಿದ್ದರೆ ಬಗ್ಗಿ ಈಸಿಯಾಗಿ ಗೊಬ್ಬರವನ್ನು ಹೊರಗಡೆ ತೆಗಿಬೋದು. ಸೊ ಹಾಗಾಗಿ 2.5 ಅಡಿ ಎತ್ತರ ಇಡಬೇಕಾಗತ್ತೆ ಮತ್ತು ಮಧ್ಯದಲ್ಲಿ 4.5 ಇಂಚಿನ ಒಂದು ಗೋಡೆಯನ್ನು ಕಟ್ಟಬೇಕಾಗತ್ತೆ. ಸೊ 4.5 ಇಂಚಿನ ಗೋಡೆಯನ್ನು ಕಟ್ಟೋದ್ರಿಂದ ಏನಾಗುತ್ತೆ, ಕಟ್ಟಿ ನಾವು 2 ಅಂಕಣ ತೊಟ್ಟಿಯನ್ನು ಮಾಡ್ಬೋದು. ಸೊ ಇದಲ್ಲದೆ ನಾವು 1 ಅಂಕಣದ ತೊಟ್ಟಿಗಳನ್ನು ಸಹ ಮಾಡ್ಬೋದು. ಆ 1 ಅಂಕಣದ ತೊಟ್ಟಿಗಳನ್ನು ನಾವು ಕಲ್ಲುಗಳನ್ನು ನಿಲ್ಲಿಸೋದ್ರಿಂದ ಮಾಡ್ಬೋದು, ಕಲ್ಲಿನ ಪ್ಲೇಟ್ಗಳನ್ನು ನಿಲ್ಲಿಸೋದ್ರಿಂದ ಮಾಡ್ಬೋದು. ಸೊ ಈ ಕಲ್ಲಿನ ಪ್ಲೇಟಿನಲ್ಲಿ ಏನಿದೆ ನಾವು 2 ಅಂಕಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಲ್ಲುಗಳು ಮಧ್ಯೆ ನಿಲ್ಲಿಸಿದಂಥ ಕಲ್ಲುಗಳು ಯಾವಾಗಾದರೂ ಬೀಳುವಂಥ ಚಾನ್ಸಸ್ ಇರೋದ್ರಿಂದ ನಾವು 1 ಅಂಕಣದ ಮಾಡಬೇಕಾಗತ್ತೆ. ಸೊ ಇನ್ನು ಅಡ್ವಾಂಟೇಜ್ ನೋಡೋದಾದರೆ, ನಾವು ಸಿಮೆಂಟ್ ಬ್ರಿಕ್ಸಿನಿಂದ ಅಥವಾ ಮಣ್ಣಿನ ಇಟ್ಟಿಗೆಯಿಂದ ತಯಾರಿಸುವಂಥ ತೊಟ್ಟಿಗಳು ಭಾಳ ದಿನ ಬಾಳಿಕೆ ಬರ್ತವೆ. ಕಲ್ಲಿನಗಿಂತ ತಯಾರಿಸೋಕ್ಕಿಂತ ಕಲ್ಲಿಂದು ಭಾಳ ದಿನ ಬರುತ್ತೆ. ಬಟ್ ಆದರೆ ಏನಾಗುತ್ತೆ, ಕಲ್ಲುಗಳು ಮುರಿದು ಹೋಯ್ತು ಅಂದರೆ ತೊಟ್ಟಿ ಹಾಳಾಗೋ ಚಾನ್ಸಸ್ ಇರುತ್ತೆ, ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಆದರೆ ಇಟ್ಟಿಗೆ ಮತ್ತು ಸಿಮೆಂಟ್ ಇಟ್ಟಿಗೆ ಮತ್ತು ಮಣ್ಣಿನ ಇಟ್ಟಿಗೆಯಿಂದ ತಯಾರಿಸುವಂಥ ತೊಟ್ಟಿಗಳನ್ನೇ ಅವು ಭಾಳ ದಿನ ಬಾಳಿಕೆ ಬರ್ತವೆ ಮತ್ತು ಅದರಲ್ಲಿ ಗೊಬ್ಬರವನ್ನು ನಾವು ಈಸಿಯಾಗಿ ಪಡಿಬೋದಾಗಿದೆ. ಸೊ ಇದು ಏನೋ ನಮಗೆ ಉದ್ದ ಅಗಲ ಆಯಿತು. ಮತ್ತು ಇದಲ್ಲದೆ ನಾವು ಸಣ್ಣ ಪ್ರಮಾಣದಲ್ಲಿ ತಯಾರಿಸ್ತೀವಿ ಅಂದರೆ
ರಿಂಗ್ಗಳು, ಸಿಮೆಂಟಿನ ರಿಂಗ್ಗಳು ಸಿಗ್ತವೆ. ಇಲ್ಲ ಮನೆಯಲ್ಲಿರುವಂತಹ ಮರದ ಸುತ್ತಲೂ ಹಾಕಿ ವೇಸ್ಟ್ಗಳನ್ನು ಅಂದರೆ ಅಡುಗೆ ಮನೆಯಿಂದ ಬರುವಂಥ ವೇಸ್ಟು ಮತ್ತು ಸಗಣಿಯನ್ನು ನಾವು ಹಾಕಿ ಅಲ್ಲಿ ಗೊಬ್ಬರವನ್ನು ತಯಾರಿಸ್ಬೋದು. ಮತ್ತು ಡಬ್ಬಿಗಳನ್ನು ಇಟ್ಟು ನಮ್ಮ ಮನೆಯ ಪೂರ್ತಿಗೆ ತಯಾರಿಸ್ಕೋಬೋದು. ಕಿಚನ್ ಗಾರ್ಡನ್ ಮಾಡೋರಂತ ರೈತರಿದ್ದರೆ ಡಬ್ಬಿಗಳನ್ನು ಇಟ್ಟು ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ತಯಾರಿಸ್ಕೋಬೋದು. ಸೊ ಎರೆಗೊಬ್ಬರವನ್ನು ಹಿಂಗೆ ತಯಾರಿಸ್ಬೇಕು ಅನ್ನೋದಿಲ್ಲ, ಯಾವ ರೀತಿಯಾದರೂ ನೀವು ತಯಾರಿಸ್ಕೋಬೋದು. ಬಟ್ಟು ಅದಕ್ಕೆ ನಮಗೆ ಬೇಕಾದಂಥ ಮೇನ್ ಸಲಕರಣೆಗಳಂದರೆ ಸಗಣಿ ಮತ್ತು ತ್ಯಾಜ್ಯಗಳು. ಕೃಷಿ ತ್ಯಾಜ್ಯ ಮತ್ತು ಸಗಣಿ ಇವು ಎರಡು ಬಹಳ ಪ್ರಮುಖ. ಅದು ಆದಮೇಲೆ ಮೂರನೇದು ನೀರು ಮತ್ತು ಹುಳು ಇವು ಎರಡನೇ ಪ್ರಮಾಣ. ಇಷ್ಟು ನಮಗೆ ಲಭ್ಯತೆ ಇದ್ದರೆ ವರ್ಮಿ ಕಾಂಪೋಸ್ಟನ್ನು ಯಾರಾದರೂ ತಯಾರಿಸ್ಬೋದು. ಮತ್ತು ಇದು ಬಹಳ ಲೇಬರ್ ಕಾಸ್ಟ್ ಇಲ್ಲ. ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳೇ ಇದನ್ನು ಮಾಡೋದು. ಸೊ ಹೆಣ್ಮಕ್ಳು ತಯಾರಿಸಿ ಇದನ್ನು ನೀವು ಮಾರಾಟನೂ ಮಾಡ್ಬೋದು, ಇಲ್ಲ ನಿಮ್ಮ ಭೂಮಿಗೆ ಹಾಕೋಬೋದು. ಸೊ ಮಾರಾಟ ಮಾಡೋದ್ರಿಂದ ಏನೈತೆ ನಿಮಗೆ ಎಡಿಷ್ನಲ್ ಇನ್ಕಮ್ ಸಿಗುತ್ತೆ. ಆಮೇಲೆ ಇದು ವರ್ಷದಲ್ಲಿ ನೀವು ಪ್ರತಿ ಒಂದು ತೊಟ್ಟಿಗೆ ನಾವು 4 ಟನ್ನಷ್ಟು ಗೊಬ್ಬರವನ್ನು ತೆಗಿಬೋದು. ಅಂದರೆ 2 ಅಂಕಣದ ತೊಟ್ಟಿನ ನಾವು ಮೇಂಟೈನ್ ಮಾಡಿದರೆ 2 ಟನ್ನು ಪ್ರತಿಯೊಂದು ಸರಿ ಹಾರ್ವೆಸ್ಟ್ ಮಾಡಿದಾಗ ನಮಗೆ 2 ಟನ್ನಷ್ಟು ಗೊಬ್ಬರ ಸಿಗುತ್ತೆ. ನಮಗೆ ಬೇಕಾದಷ್ಟು ಇಟ್ಕೋಬೋದು, ಇಲ್ಲ ಬೇಡಾದರೆ ಅದನ್ನು ಮಾರ್ಬೋದು. ಸೊ 2 ರಿಂದ 3 ತಿಂಗಳಲ್ಲಿ ಇದು ಬರೋದ್ರಿಂದ ಏನಾಗುತ್ತೆ, ನಮಗೆ ಅಡ್ವಾಂಟೇಜ್ ಏನಂದರೆ ನಮಗೆ ವರ್ಷದಲ್ಲಿ 5 ಬೀಡನ್ನು 4 ರಿಂದ 5 ಬೀಡಿಗೂ ನಾವು ಎರೆ ಗೊಬ್ಬರವನ್ನು ತೆಗಿಬೋದು. ಸೊ ಇದು ಒಂದು ಸೆಕೆಂಡ್ರಿ ಆಕ್ಯುಪೇಷನ್ ಆಗುತ್ತೆ. ಹೇಗೆ ನಾವು ಕೋಳಿಗಳು ಮತ್ತು ದನಗಳನ್ನು ಸಾಕಿ ಹಾಲು ಮತ್ತು ಅದರಿಂದ ಇದನ್ನು ಪಡಿತೀವಿ, ಅದೇ ರೀತಿ ಇದು ಒಂದು ನಮಗೆ ಇನ್ಕಮ್ ಆಗುತ್ತೆ. ಇದರಿಂದ ನಾವು ನಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೋದು. ಬರೀ ಕೃಷಿ ಭೂಮಿಯಲ್ಲೇ ನಾವು ಕೃಷಿ ಬೆಳೆಗಳನ್ನ ಬೆಳೆದು ಆದಾಯ ಪಡೆಯೋದ್ರ ಬದಲು ಇದನ್ನು ಸಹ ನಾವು ಆದಾಯವಾಗಿ ಪರಿಗಣಿಸಿ ಬೆಳಿಬೋದಾಗಿದೆ. ಆಮೇಲೆ ಇನ್ನೊಂದು ಇದರ ಪ್ರಮುಖವಾದಂತಂದರೆ ನಾವು ಈ ತೊಟ್ಟಿಗಳನ್ನು ನೆರಳಿನಲ್ಲಿ ಮಾಡಬೇಕಾಗತ್ತೆ. ಸೊ ನೆರಳು ಯಾಕೆ ಮಾಡಬೇಕು ಅಂದರೆ ಇದರಲ್ಲಿ ತೇವಾಂಶವನ್ನು ನಾವು ಕಾಪಾಡೋದು ಭಾಳ ಮುಖ್ಯ ಆಗಿದೆ. ಆಮೇಲೆ ಈ ಒಂದು ಹುಳುಗಳು ಏನಿದ್ದಾವೆ ಇವು ಕತ್ತಲೆಯನ್ನು ಪ್ರೀತಿಸುವಂಥ ಹುಳುಗಳಾಗಿವೆ. ಕತ್ತಲೆಯನ್ನು ಪ್ರೀತಿಸುವಂಥ ಹುಳು ಮತ್ತು ಇದರಲ್ಲಿ ತಂಪನ್ನು ಪ್ರೀತಿಸುವಂಥ ಹುಳು ಆಗಿರೋದ್ರಿಂದ ನಾವು ಶೇಡ್ ಮಾಡೋದು ಭಾಳ ಇಂಪಾರ್ಟೆಂಟು. ಶೇಡ್ ಮಾಡೋದ್ರಿಂದ ನಮಗೆ ತೇವಾಂಶ ಹಾರಿ ಹೋಗೋದಿಲ್ಲ, ಅಲ್ಲಿ ಹಾಕಿದಂತಹ ತ್ಯಾಜ್ಯ ಜಲ್ದಿ ಒಣಗೋದಿಲ್ಲ, ಅದಕ್ಕೆ ಹುಳುಗಳು ಯಾವುದೇ ರೀತಿಗೆ ಸಾಯೋದಿಲ್ಲ. ಸೊ ಹಾಗಾಗಿ ನಾವು ಶೇಡನ್ನು ಮಾಡೋದ್ರಿಂದ ಇದನ್ನು ಮಾಡ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ, ಇದರದ ಪ್ರಾಮುಖ್ಯತೆಯನ್ನು ತೋರ್ಸೋಕ್ಕೋಸ್ಕರ ಸೊ ಸರ್ಕಾರದವರು ಇದಕ್ಕೆ ಸಬ್ಸಿಡಿ ಕೊಡ್ತಿದ್ದಾರೆ. ಪಂಚಾಯತಿ ಕಡೆಯಿಂದನೇ ಸಬ್ಸಿಡಿ ಕೊಡ್ತಿದ್ದಾರೆ. ಸೊ 2 ಅಂಕಣದ ತೊಟ್ಟಿಗೆ ಪಂಚಾಯತಿಯಿಂದ 24 ರಿಂದ 32 ಸಾವಿರದಷ್ಟು ಸಬ್ಸಿಡಿ ಕೊಡ್ತಿದ್ದಾರೆ. ಇದನ್ನು ನೀವು ನಿಮ್ಮ ಪಂಚಾಯತಿ PDO ಇದ್ದಾರಲ್ಲ ಅವ್ರ ಮುಖಾಂತರ ಪಡೆದು ನೀವು ಇದನ್ನು ಅವರಿಂದ ಉಪಯೋಗ ತಗೊಂಡು ಸಬ್ಸಿಡಿನ ಇದನ್ನು ಮಾಡ್ಕೋಬೋದಾಗಿದೆ. ನೀವೇ ಮಾಡಿರೋದಾದ್ರೆ ನಿಮ್ಮದೇ ಸ್ವಂತ ಮಾಡೋದಾದರೆ ಮಾಡ್ಕೋಬೋದು, ಇಲ್ಲ ಸಬ್ಸಿಡಿನ ಸಹಾಯಧನ ಪಡೆದು ಸಹ ನೀವು ಸೃಷ್ಟಿಸ್ಕೋಬೋದು. ನಿಮಗೆ ಮಳೆ ನೀರು ಡೈರೆಕ್ಟಾಗಿ ಭೂಮಿ ಬೀಳೋದ್ರಿಂದ, ಅದು ನಮ್ಮ ತೊಟ್ಟಿಯಲ್ಲಿ ಬೀಳೋದ್ರಿಂದ ಯಾವುದೇ ರೀತಿ ಹುಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಹುಳುಗಳಿಗೆ ತೊಂದರೆ ಆಗೋದು ಅಂದರೆ ಎಲಿ, ಹೆಗ್ಗಣ, ಹಾವು ಮತ್ತು ಹಲ್ಲಿಗಳು ಇವು ಅಷ್ಟೇ ಇವಕ್ಕೆ ಸಾಯಿಸ್ತವೆ. ಇನ್ನು ಯಾವುದೇ ರೀತಿಯಾದಂಥ ನೀರು ಭಾಳ ನಿಲ್ಲೋದ್ರಿಂದ ಇದು ಲಾಸ್ ಆಗೋದಿಲ್ಲ. ಯಾಕಂದರೆ ಇದು ನೀರು ಮತ್ತು ತಂಪಾದ ವಾತಾವರಣ ಪ್ರೀತಿಸೋದ್ರಿಂದ ಇದು ಯಾವಾಗಲೂ ಅಲ್ಲೇ ಇರುತ್ತೆ. ಇದಕ್ಕೆ ಯಾವುದೇ ಸಾವು ಅಥವಾ ಹಾನಿ ಉಂಟಾಗೋದಿಲ್ಲ. ಸೊ ಇದು ನಮ್ಮ ದೇಶದಲ್ಲಿ ಎರೆಗೊಬ್ಬರ ತಯಾರಿಸೋದು ಭಾಳ ಈಸಿಯಾಗಿದೆ. ಯಾಕಪ್ಪ ಅಂದರೆ ನಮ್ಮಲ್ಲಿ ಕೃಷಿ ತ್ಯಾಜ್ಯ, ನಮ್ಮ ದೇಶ ಏನಿದೆ 65% ಕೃಷಿ ಭೂಮಿ ಮೇಲೆ ಕೃಷಿ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಅವಲಂಬಿತವಾಗಿರೋದ್ರಿಂದ ನಮಗೆ ತ್ಯಾಜ್ಯ ಅತಿ ಹೆಚ್ಚು ಸಿಗೋದ್ರಿಂದ ಆಮೇಲೆ ದನಗಳ ಸಂಖ್ಯೆ ಸಹ ನಮ್ಮ ದೇಶದಲ್ಲಿ ಭಾಳ ಇರೋದ್ರಿಂದ ನಮಗೆ ಸಗಣಿ ಮತ್ತು ತ್ಯಾಜ್ಯದ ಕೊರತೆ ಯಾವುದೇ ರೀತಿಯಾಗಿ ಆಗೋದಿಲ್ಲ. ಆದ್ದರಿಂದ ಈ ತ್ಯಾಜ್ಯಗಳನ್ನು ನಾವು ಎಲ್ಲೆಂದರೆ ಹಾಕಿ ಊರಿನ ಹೋಗುವಂಥ ರೋಡಿನ ಪಕ್ಕ ಅಥವಾ ಎಲ್ಲಿ ಬೇಕು ಅಲ್ಲೇ ಹಾಕಿಬಿಟ್ಟು ಏನು ಮಾಡ್ತಿದ್ವಿ, ಮಳೆ ನೀರು ಬಂದಾಗ ಅಥವಾ ಅದು ಕೊಚ್ಚಿ ಹೋಗೋಂಗೆ ಎಲ್ಲ ಮಾಡ್ತಿದ್ವಿ. ಅದ್ರ ಬದಲು ಇದನ್ನು ಒಂದು ಸುವ್ಯವಸ್ಥಿತವಾಗಿ ತೊಟ್ಟಿಗಳನ್ನು ಕಟ್ಟಿ ಅಲ್ಲಿ ಈ ತ್ಯಾಜ್ಯಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಹಾಕಿ ಎರೆಗೊಬ್ಬರ ತಯಾರಿಸ್ಕೊಳ್ಳೋದ್ರಿಂದ ನಮಗೆ ಆದಾಯನೂ ಬರುತ್ತೆ. ಅದಲ್ಲದೆ ನಮ್ಮ ಹೊಲಕ್ಕೆ ಬೇಕಾದಂಥ, ಸೊ ನಾವು ಯೂರಿಯಾ ಮತ್ತು DAP ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಸೊ ಇದರಲ್ಲಿ ಬಹಳ ಲವಣಾಂಶಗಳು, ಆಮೇಲೆ ರೆಡಿ ಇರುವಂಥ ಲವಣಾಂಶಗಳು ನಾವು ಹಾಕಿದ ತಕ್ಷಣವೇ ಗಿಡಗಳಿಗೆ ಲಭ್ಯ ಆಗುತ್ತೆ. ಸೊ ಅಂತಹ ಲವಣಾಂಶಗಳು ಇದರಲ್ಲಿ ಲಭ್ಯ ಇರೋದ್ರಿಂದ ಇದನ್ನು ನಾವು ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳು ಏನು ಆಕಾಶದಲ್ಲಿರುವಂತಹ ನೈಟ್ರೋಜನ್ನು ಅಥವಾ ಫಾಸ್ಫರಸ್ಸು, ಭೂಮಿಯಲ್ಲಿರುವಂಥ ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಮನ್ನು ಗಿಡಕ್ಕೆ ಲಭ್ಯತೆಗೆ
ಸಹಾಯ ಮಾಡುವಂಥ ಸೂಕ್ಷ್ಮ ಜೀವಿಗಳು ಇದ್ದಾವಲ್ಲ ಅವುಗಳು ಅಲ್ಲಿ ಭೂಮಿಯಲ್ಲಿ ಬದುಕಿ ಉಳಿತವೆ. ಅದೇ ಯೂರಿಯಾ DAP ಅಂತ ರಾಸಾಯನಿಕಗಳನ್ನು ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ, ಅವುಗಳೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಇತ್ತೀಚಿನ ದಿನಗಳೇ. ಸೊ ಅವುಗಳನ್ನೆಲ್ಲ ಉಳಿಸ್ಬೇಕು ಅಂದರೆ ನಾವು ಎರೆಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕಡಿದು ನಮ್ಮ ಭೂಮಿಯನ್ನು ಬದುಕಿಸ್ಬೇಕು. ಮಣ್ಣು ಸತ್ತರೆ ಭೂಮಿಗೆ, ಆದರೆ ಭೂಮಿ ಸತ್ತರೆ ನಮಗೆ ಎಲ್ಲಿ ಉಳೋಕ್ಕೆ ಜಾಗ ಇಲ್ಲ. ಹಾಗಾಗಿ ಭೂಮಿಯನ್ನು ಉಳಿಸಿ ಬೆಳೆಸೋಣ. ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಭೂಮಿಯನ್ನು ಉಳಿಸಿ ಅದರ ಸಮೃದ್ಧತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಈ ಎರೆಗೊಬ್ಬರದ ಮಾಹಿತಿನ ನಾವು ಇಷ್ಟು ಹೇಳಿ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಪ್ರಸನ್ನ PM ಅವರು ಈ ಎರೆಹುಳು ಗೊಬ್ಬರದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ನೀವು ಒಂದು ಎರೆಹುಳ ಘಟಕವನ್ನು ಮಾಡ್ತೀರಿ ಅಂದರೆ ಅದರ ಜೊತೆ ನೀವು ಎರೆಹುಳ ಗೊಬ್ಬರದ ಜೊತೆಗೆ ಎರೆ ಜಲನೂ ಕೂಡ ನೀವು ಉತ್ಪಾದನೆ ಮಾಡೋದು ಬಹಳ ಉತ್ತಮ. ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.